ನನಗೆ ವಿಷ ಕೊಡಿ ಅಂತ ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಮಾತನಾಡಿದ್ರು ಜಡ್ಜ್ ಮುಂದೆ. ಪಾಯ್ಸನ್ ಕೊಟ್ಬಿಡಿ, ನಾನೊಬ್ಬನಿಗೆ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ರು. ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದ ನ್ಯಾಯಾಲಯ ಇದೆಲ್ಲವನ್ನು ಕೂಡ ಆಲಿಸಿದ ನಂತರದಲ್ಲಿ ಕೋರ್ಟ್ ಇದನ್ನು ಹೇಳಿದೆ, ಜೈಲಾಧಿಕಾರಿಗಳು ಮಾನವೀಯ ಮೌಲ್ಯವನ್ನ ಕಾಪಾಡ್ಕೊಡಿ ಅಂತ. ನ್ಯಾಯಾಲಯದ ಆದೇಶ ಕೊಂಚ ರಿಲೀಫ್ ಅಂತೂ ಕೊಟ್ಟಿದೆ ದರ್ಶನ್ಗೆ. ಬಳ್ಳಾರಿ ಜೈಲಿಗೆ ಹೋಗೋದ್ರಿಂದ ಪಾರಾಗಿದ್ದಾರೆ ಮತ್ತು ಅವರಿಗೆ ಸಿಗಬೇಕಾದಂತಹ ಸವಲತ್ತಿನಲ್ಲಿ ಒಂದಷ್ಟು ಫೆಸಿಲಿಟೀಸ್ಗಳು ಸಿಗುತ್ತೆ. ಅದು ಲಕ್ಸುರಿ ಅಲ್ಲದೆ ಹೋದ್ರೂ ಕೂಡ ಒಂದಷ್ಟು ಫೆಸಿಲಿಟೀಸ್ ಅಂತೂ ಅವರಿಗೆ ಸಿಕ್ಕೇ ಸಿಗುತ್ತೆ. ಈಗ ಅದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ದರ್ಶನ್ಗೆ ನಿಯಮದಂತೆಯೇ ಮೂಲ ಸೌಕರ್ಯ ನೀಡುವಂತೆ ಆದೇಶವನ್ನ ಕೊಡಲಾಗಿದೆ. ನ್ಯಾಯಾಲಯದ ಆದೇಶದಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ದರ್ಶನ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾದಂತಹ ಸಂದರ್ಭದಲ್ಲಿ ವಿಷ ಕೊಟ್ಟುಬಿಡಿ ಅಂತ ಮೂರು ಬಾರಿ ಪ್ರಸ್ತಾಪ ಮಾಡಿದ್ರು. ಸೊ ಇದೆಲ್ಲವನ್ನ ಆಲಿಸಿದ ನ್ಯಾಯಾಲಯ ಅದಕ್ಕೆ ಆ ವರ್ಡ್ನ ಕೋಟ್ ಮಾಡಿದ್ಯಾ, ಮಾನವೀಯ ಮೌಲ್ಯ ಅಂತ? ದಿವ್ಯಾ, ಇವತ್ತು ಬೆಳಿಗ್ಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ದರ್ಶನ್ ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿದ್ರು. ನನಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಜೈಲಿನಲ್ಲಿ ಇರೋದಕ್ಕೂ ಕೂಡ ನರಕ ಯಾತನೆ ಆಗ್ತಾ ಇದೆ, ಯಾಕಂದರೆ ಮೂಲ ಸೌಲಭ್ಯಗಳನ್ನು ಕೂಡ ಜೈಲು ಅಧಿಕಾರಿಗಳು ಕಲ್ಪಿಸ್ಕೊಡ್ತಾ ಇಲ್ಲ. ಕಳೆದ ಅಂದರೆ ನಾನು ಹೋಗಿ ತಿಂಗಳಿಗಾಗಿದೆ, ಆದರೂ ಕೂಡ ನಾನು ಬಿಸಿಲಿನ ಮುಖ ನೋಡಿಲ್ಲ. ಹಾಗಾಗಿ ನನಗೆ ಫಂಗಸ್ನಂತ ಎಲ್ಲವೂ ಕೂಡ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ನನಗೆ ವಿಷವನ್ನು ಕೊಡುವಂಥ ಆದೇಶವನ್ನು ಕೊಡಿ, ನನ್ನ ಒಬ್ಬನಿಗೆ ವಿಷ ಕೊಡುವಂಥ ಆದೇಶವನ್ನು ಕೊಡಿ ಅನ್ನುವಂಥ ಅಳಲನ್ನು ತೊಡ್ಕೊಂಡಿರ್ತಾರೆ. ಆದರೆ ಜಡ್ಜ್ ಮಾತ್ರ ಅವೆಲ್ಲ ನೀವು ಮಾತಾಡೋ ಹಾಗಿಲ್ಲ, ಮತ್ತು ಅಂಥ ಆದೇಶ ಕೊಡಲಿಕ್ಕೂ ಬರಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದ್ರ ಜೊತೆಗೆ ಅದಾದ ಬಳಿಕ ಈ ಒಂದು ಪ್ರಕರಣದಲ್ಲಿ ನನಗೆ ಮೂಲ ಸೌಕರ್ಯಗಳು ಕೊಡದೆ ಹೊರತು ನನಗೆ ವಿಷ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅದೆಲ್ಲ ಒಂದು ಕಡೆ ಮಾನವೀಯ ದೃಷ್ಟಿಯಿಂದ ಮಾನವೀಯ ಮೌಲ್ಯವನ್ನು ಹಿಡಿದು ನ್ಯಾಯಾಧೀಶರು ಕೊಂಚ ರಿಲೀಫನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಈಗಾಗಲೇ ಅವರ ಮನವಿ ಏನಿತ್ತು, ಬೆಡ್ ಹೆಚ್ಚುವರಿಯಾಗಿ ಬೆಡ್ಡು ಮತ್ತು ಬ್ಲ್ಯಾಂಕೆಟನ್ನು ಕೊಡಬೇಕು, ಜೊತೆಗೆ ಬಳ್ಳಾರಿ ಜೈಲಿನಿಂದ ಇಲ್ಲೇ ಇರಿಸ್ಕೊಳ್ಳಿಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದು, ಅದಕ್ಕೆ ಪುರಸ್ಕಾರವನ್ನು ಕೊಟ್ಟಂತೆ ಕಾಣ್ತಾ ಇದೆ. ದಿವ್ಯಾ, ಓಕೆ ನಾಗೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ನಿಜವಾಗ್ಲೂ ಅಷ್ಟೆಲ್ಲ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರಾ ಅಥವಾ ಓವರ್ ಹೈಪ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಏನೇ ಆಗಲಿ, ಕೋರ್ಟ್ ಅಂತೂ ಅವರಿಗೆ ಈಗ ಅವಕಾಶಗಳನ್ನು ಕೊಡೋ ಮೂಲಕವಾಗಿ ಸಣ್ಣ ರಿಲೀಫ್ ಅಂತೂ ಕೊಟ್ಟಿದೆ. ಹಾಸಿಗೆ ದಿಂಬನ್ನು ಪಡ್ಕೊಳ್ಳೋ ಅಂತಹ ವಿಚಾರವಾಗಿಯೂ ಕೂಡ ಕೋರ್ಟ್ ಅಸ್ತು ಅಂದಿದೆ.